ಸರ್, ಈಗ ನೀವು ಪ್ರತಿಯೊಂದು ಭಾಷಣದಲ್ಲಿ ರಾಮನ ವಿರುದ್ಧ ಮಾತಾಡೋದು ಇದೆಲ್ಲ ಒಂಥರ ಎಲ್ಲರೂ ಕೆಲವರು ಇಲ್ಲ, ನಾನು ರಾಮನ ವಿರುದ್ಧ ನಾನೇನು ಮಾತಾಡಿಲ್ಲ. ಏನನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಮೂಲ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣದಲ್ಲಿ ಏನೇ ಅದಿದೆಯನ್ನು ನಾನು ಹೇಳ್ತೆ. ಆಮೇಲೆ ಇದನ್ನು ನಿಮಗೆ ಅನುಮಾನ ಏನಾದರೂ ಇದ್ದರೆ ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಅಂತ ಬರೆದಿದ್ದೀನಿ. ಅದು ಈಗ 4ನೇ ಮುದ್ರಣ ಮುಗಿದೋಗಿ 5ನೇ ಮುದ್ರಣ ಬರೋ ಸ್ಥಿತಿಯಲ್ಲಿದೆ. ಅದರಲ್ಲಿ ನಾನೇನು ಹೇಳಿದರೆ ಅದು ಎಲ್ಲಕ್ಕೂ ಆಧಾರ ಇದೆ. ಆಧಾರ ಇಲ್ಲೇ ನಾನು ಯಾವ ಮಾತನ್ನು ಆಡಿಲ್ಲ. ಆದ್ದರಿಂದ ನನ್ನ ಮೇಲೆ ಕೇಸ್ ಹಾಕೋರು ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋರಿದ್ದರೆ ದಯವಿಟ್ಟು ನೀವು ವಾಲ್ಮೀಕಿ ರಾಮಾಯಣ ಓದಿ ಆಮೇಲೆ ಮಾತಾಡಿ. ಇಲ್ಲ, ವಿವಾದ ಅಲ್ಲ. ಅಲ್ಲಿರೋ ಸತ್ಯನ ಹೇಳಿದ್ದೀನಿ. ಸತ್ಯನ ಒಪ್ಕೊಳ್ಳಿಕ್ಕಾಗ್ದೇ ಜನ ವಿವಾದ ಮಾಡ್ತಾಯಿದ್ದಾರೆ. ವಿವಾದ ಏನಿಲ್ಲ, ಎಲ್ಲಕ್ಕೂ ಆಧಾರ ಕೊಟ್ಟಿದ್ದೀನಿ. ನನ್ನ ಪುಸ್ತಕಗಳಲ್ಲಿದೆ, ಶಂಕರಾಚಾರ್ಯನ ಪುಸ್ತಕದಲ್ಲಿದೆ, ಆಮೇಲೆ ರಾಮ ಮಂದಿರ ಏಕೆ ಬಿಡು ಪುಸ್ತಕದಲ್ಲಿದೆ, ಇನ್ನು ನನ್ನ ಅನ್ವೇಷಣೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿದೆ. ಅದರಲ್ಲೆಲ್ಲ ನೀವು ಅದು ಕಾಣ್ರೆ ನಿಮ್ಗೆ ಗೊತ್ತಾಗ್ತದೆ. ಸರ್, ಈಗ ನೀವು ಪ್ರತಿಯೊಂದು ಭಾಷಣದಲ್ಲಿ ರಾಮನ ವಿರುದ್ಧ ಮಾತಾಡೋದು ಇದೆಲ್ಲ ಒಂಥರ ಎಲ್ಲರೂ ಕೆಲವರು ಇಲ್ಲ, ನಾನು ರಾಮನ ವಿರುದ್ಧ ನಾನೇನು ಮಾತಾಡಿಲ್ಲ. ಏನನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಮೂಲ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣದಲ್ಲಿ ಏನೇ ಅದಿದೆಯನ್ನು ನಾನು ಹೇಳ್ತೆ. ಆಮೇಲೆ ಇದನ್ನು ನಿಮಗೆ ಅನುಮಾನ ಏನಾದರೂ ಇದ್ದರೆ ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಅಂತ ಬರೆದಿದ್ದೀನಿ. ಅದು ಈಗ 4ನೇ ಮುದ್ರಣ ಮುಗಿದೋಗಿ 5ನೇ ಮುದ್ರಣ ಬರೋ ಸ್ಥಿತಿಯಲ್ಲಿದೆ. ಅದರಲ್ಲಿ ನಾನೇನು ಹೇಳಿದರೆ ಅದು ಎಲ್ಲಕ್ಕೂ ಆಧಾರ ಇದೆ. ಆಧಾರ ಇಲ್ಲೇ ನಾನು ಯಾವ ಮಾತನ್ನು ಆಡಿಲ್ಲ. ಆದ್ದರಿಂದ ನನ್ನ ಮೇಲೆ ಕೇಸ್ ಹಾಕೋರು ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋರಿದ್ದರೆ ದಯವಿಟ್ಟು ನೀವು ವಾಲ್ಮೀಕಿ ರಾಮಾಯಣ ಓದಿ ಆಮೇಲೆ ಮಾತಾಡಿ. ಇಲ್ಲ, ವಿವಾದ ಅಲ್ಲ. ಅಲ್ಲಿರೋ ಸತ್ಯನ ಹೇಳಿದ್ದೀನಿ. ಸತ್ಯನ ಒಪ್ಕೊಳ್ಳಿಕ್ಕಾಗ್ದೇ ಜನ ವಿವಾದ ಮಾಡ್ತಾಯಿದ್ದಾರೆ. ವಿವಾದ ಏನಿಲ್ಲ, ಎಲ್ಲಕ್ಕೂ ಆಧಾರ ಕೊಟ್ಟಿದ್ದೀನಿ. ನನ್ನ ಪುಸ್ತಕಗಳಲ್ಲಿದೆ, ಶಂಕರಾಚಾರ್ಯನ ಪುಸ್ತಕದಲ್ಲಿದೆ, ಆಮೇಲೆ ರಾಮ ಮಂದಿರ ಏಕೆ ಬಿಡು ಪುಸ್ತಕದಲ್ಲಿದೆ, ಇನ್ನು ನನ್ನ ಅನ್ವೇಷಣೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿದೆ. ಅದರಲ್ಲೆಲ್ಲ ನೀವು ಅದು ಕಾಣ್ರೆ ನಿಮ್ಗೆ ಗೊತ್ತಾಗ್ತದೆ. ಸರ್, ಈಗ ನೀವು ಪ್ರತಿಯೊಂದು ಭಾಷಣದಲ್ಲಿ ರಾಮನ ವಿರುದ್ಧ ಮಾತಾಡೋದು ಇದೆಲ್ಲ ಒಂಥರ ಎಲ್ಲರೂ ಕೆಲವರು ಇಲ್ಲ, ನಾನು ರಾಮನ ವಿರುದ್ಧ ನಾನೇನು ಮಾತಾಡಿಲ್ಲ. ಏನನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಮೂಲ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣದಲ್ಲಿ ಏನೇ ಅದಿದೆಯನ್ನು ನಾನು ಹೇಳ್ತೆ. ಆಮೇಲೆ ಇದನ್ನು ನಿಮಗೆ ಅನುಮಾನ ಏನಾದರೂ ಇದ್ದರೆ ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಅಂತ ಬರೆದಿದ್ದೀನಿ. ಅದು ಈಗ 4ನೇ ಮುದ್ರಣ ಮುಗಿದೋಗಿ 5ನೇ ಮುದ್ರಣ ಬರೋ ಸ್ಥಿತಿಯಲ್ಲಿದೆ. ಅದರಲ್ಲಿ ನಾನೇನು ಹೇಳಿದರೆ ಅದು ಎಲ್ಲಕ್ಕೂ ಆಧಾರ ಇದೆ. ಆಧಾರ ಇಲ್ಲೇ ನಾನು ಯಾವ ಮಾತನ್ನು ಆಡಿಲ್ಲ. ಆದ್ದರಿಂದ ನನ್ನ ಮೇಲೆ ಕೇಸ್ ಹಾಕೋರು ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋರಿದ್ದರೆ ದಯವಿಟ್ಟು ನೀವು ವಾಲ್ಮೀಕಿ ರಾಮಾಯಣ ಓದಿ ಆಮೇಲೆ ಮಾತಾಡಿ. ಇಲ್ಲ, ವಿವಾದ ಅಲ್ಲ. ಅಲ್ಲಿರೋ ಸತ್ಯನ ಹೇಳಿದ್ದೀನಿ. ಸತ್ಯನ ಒಪ್ಕೊಳ್ಳಿಕ್ಕಾಗ್ದೇ ಜನ ವಿವಾದ ಮಾಡ್ತಾಯಿದ್ದಾರೆ. ವಿವಾದ ಏನಿಲ್ಲ, ಎಲ್ಲಕ್ಕೂ ಆಧಾರ ಕೊಟ್ಟಿದ್ದೀನಿ. ನನ್ನ ಪುಸ್ತಕಗಳಲ್ಲಿದೆ, ಶಂಕರಾಚಾರ್ಯನ ಪುಸ್ತಕದಲ್ಲಿದೆ, ಆಮೇಲೆ ರಾಮ ಮಂದಿರ ಏಕೆ ಬಿಡು ಪುಸ್ತಕದಲ್ಲಿದೆ,